टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಲಕ್ಷಣ ಘಟನೆ ನಡೆದಿದೆ. ಕುಟುಂಬವೊಂದಕ್ಕೆ ಅಗೋಚರ ಶಕ್ತಿ ಕಾಡ್ತಾ ಇದೆಯಂತೆ. ಅಂದ್ರೆ ಪ್ರೇತ ಬಾಧೆ. ಆ ಪ್ರೇತ ಬಾಧೆಗೆ ಮನೆಯ ಸದಸ್ಯರು ಕಂಗಾಲಾಗಿದ್ದಾರೆ. ಬಾರಿ ವಿಲಕ್ಷಣ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರೋದು. ಅವರ ಪ್ರಕಾರ ಒಂದು ಅಗೋಚರ ಶಕ್ತಿ ಅವರಿಗೆ ಆ ಕುಟುಂಬಕ್ಕೆ ಕಾಡ್ತಾ ಇದೆಯಂತೆ. ಹಾಗಾಗಿ ಪ್ರೇತ ಬಾಧೆ ಇದು ಅಂತ ಮನೆ ಸದಸ್ಯರು ಕಂಗಾಲಾಗಿದ್ದಾರೆ. ಜೊತೆಗೆ ಮೊಬೈಲ್ ಕ್ಯಾಮೆರಾದಲ್ಲಿ ಒಂದು ವಿಚಿತ್ರ ಮುಖ ಸೆರೆಯಾಗಿದೆ. ಏನದು ತಿಳಿತಾ ಇಲ್ಲ. ಪ್ರೇತಾತ್ಮದ ಫೋಟೋ ಅದು ಅನ್ನೋದು ಕುಟುಂಬದವರ ಹೇಳಿಕೆ. ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಉಮೇಶ್ ಶೆಟ್ಟಿ ಎಂಬುವರ ಕುಟುಂಬಕ್ಕಾದಂತಹ ವಿಚಿತ್ರ ಅನುಭವ. ಆ ಕುಟುಂಬಕ್ಕೆ ವಿಚಿತ್ರ ಅನುಭವ ಆಗಿದೆ. ಜೊತೆಗೆ ಮೊಬೈಲ್ ಕ್ಯಾಮೆರಾದಲ್ಲಿ ಒಂದು ವಿಚಿತ್ರ ಫೋಟೋ ಕೂಡ ಸರಿಯಾಗಿದೆ. ಭಾರಿ ವಿಲಕ್ಷಣ ಘಟನೆ. ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಆದರೆ ಈ ಫೋಟೋ ಏನು ಸರಿಯಾಗಿದೆ, ಇದು ಏನಿದು, ಇದು ಯಾರದ್ದು, ಏನು ಅನ್ನೋದ್ರ ಬಗ್ಗೆ ಈಗ ಅನುಮಾನಗಳಿರುವಂಥದ್ದು ನಾವು ಒಂದು ಗಮನಿಸ್ತಾ ಇದ್ದೀವಿ. ಆ ಫೋಟೋದಲ್ಲಿ ಸರಿಯಾದಂತಹ ಒಂದು ಫೋಟೋವನ್ನು ಒಂದು ರೀತಿ ಅಥವಾ ಹುಡುಗಿ ಇರಬಹುದಾ ಅಂತ ಅನ್ಸುತ್ತೆ. ಆದರೆ ಇದೊಂದು ಪ್ರೇತ ಅನ್ನೋದು ಆ ಕುಟುಂಬಸ್ಥರು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ. ಸೊ ಅಂದ್ರೆ ಅದು ಸ್ಪಷ್ಟವಾಗಿಲ್ಲ, ಮುಖ ಅಷ್ಟೇ ಕಾಣ್ತಾ ಇದೆ. ಆದರೆ ಕುಟುಂಬದವರು ಬೆದರ್ಬಿಟ್ಟಿದ್ದಾರೆ, ಹೆದರಿಕೆ ಆಗಿದೆ ಅವರಿಗೆ. ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮ, ಅಲ್ಲಿ ನಡೆದಿರುವಂತಹ ಘಟನೆ. ಮನೆಯೊಳಗೆ ಆಗಾಗ ವಿಲಕ್ಷಣ ಘಟನೆಗಳು ನಡೀತಾ ಇರತ್ತಂತೆ. ನೋಡಿ ಆ ಕುಟುಂಬಸ್ಥರು ಎಷ್ಟು ಹೆದರು ಹೋಗಿದ್ದಾರೆ ಅಂತ. ಗಮನಿಸ್ತಾ ಇದೀವಿ ಯಾವ ರೀತಿ ಆ ಮನೆಯವರು ಹೆದರು ಬಿಟ್ಟಿದ್ದಾರೆ ಅಂತ. ಜೊತೆಗೆ ಅವ್ರ ಪ್ರಕಾರ ಇದು ಯಾವುದೋ ಪ್ರೇತಾತ್ಮದ ವಿಷಯ ಅಂತ. ಯಾಕಂದ್ರೆ ಆ ಕ್ಯಾಮ್ರಾದಲ್ಲಿ ಒಂದು ವಿಚಿತ್ರ ಮುಖ ಸರಿಯಾಗಿದೆ ನೋಡಿ. ಅದೇನು, ಯಾರದ್ದು, ಹೇಗೆ ಸರಿಯಾಯಿತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಪ್ರೇತಾತ್ಮದ ಬಾಧೆ ಅಂತ ಆ ಕುಟುಂಬಸ್ಥರು ಹೇಳ್ತಿದ್ದಾರೆ. ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇದೆ. ಅಂದ್ರೆ ಅವ್ರ ಮನೆಯೊಳಗೆ ಆಗಾಗ ಬಟ್ಟೆಗಳಿಗೆಲ್ಲ ಬೆಂಕಿ ಬೀಳ್ತಾ ಇತ್ತಂತೆ. ಆಮೇಲೆ ಸ್ಟೀಲ್ ಲೋಟ, ಪಾತ್ರೆಗಳು ಇವೆಲ್ಲ ಏಕಾಏಕಿ ಚಲಾಪಿಲ್ಲಿ ಆಗೋದು, ಬಟ್ಟೆಗಳಿಗೆ ಬೆಂಕಿ ಬೀಳೋದು, ಇದು 3 ತಿಂಗಳಿನಿಂದ ಅವ್ರಿಗೆ ಈ ತರದೊಂದು ಅನುಭವ ಆಗ್ತಾ ಇದೆಯಂತೆ ಉಮೇಶ್ ಕುಟುಂಬಕ್ಕೆ. ಹೀಗಾಗಿ ಇದು ಬಹಳ ತಲೆ ಬಿಸಿ ತಂದಿದೆ. ರಾತ್ರಿ ಹೊತ್ತಂತೂ ನಿದ್ದೆ ಇಲ್ಲದೆ ಕಾಲ ಕಳೀತಾ ಇದ್ದಾರಂತೆ. ನಿಗೂಢತೆ, ಕುತೂಹಲಕ್ಕೆ ಕಾರಣ ಆಗಿರುವಂತ ವಿಚಿತ್ರ ಘಟನೆ ಇದು. ಮನೆಯೊಳಗೆ ಆಗಾಗ ಬಟ್ಟೆಗೆ ಬೆಂಕಿ ಬೀಳೋದು, ಪಾತ್ರೆಗಳು ಚಲ್ಲಾಪಿಲ್ಲಿ ಆಗೋದು, ಕೆಲವೊಂದು ಸಂದರ್ಭದಲ್ಲಿ ಬಹುಶಃ ಅವರು ಇಗ್ನೋರ್ ಮಾಡಿರ್ಬೋದು. ಬಟ್ ಅದಾದ ನಂತರದಲ್ಲಿ ಇದು ಅತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲವು ವಿಡಿಯೋಗಳು, ಫೋಟೋಸ್ಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡಿ, ಅಲ್ಲೊಂದು ಬೆಂಕಿ ಹೊತ್ತು ಉರಿತಾ ಇರುವಂತ ರೀತಿ ಆಗಿದೆಯಲ್ಲ, ಅದು ಅವ್ರ ಮನೆಯ ಒಳಗೆ ಬಟ್ಟೆಗಳಿಗೆ ಬಿದ್ದಿರುವಂತ ಬೆಂಕಿ ಅಂತೆ. ಯಾರು ಹಾಕ್ತಿದ್ದಾರೆ ಈ ತರ ಬೆಂಕಿ, ಯಾಕೆ ಇದಕ್ಕಿದ್ದ ಹಾಗೆ ಈ ರೀತಿಯಾಗಿ ಆಗ್ತಾ ಇದೆ? ಆಮೇಲೆ ಪಾತ್ರೆಗಳೆಲ್ಲ ಬೀಳ್ತಾ ಇದೆಯಲ್ಲ, ಯಾಕೆ ಹೀಗೆ ಇದಕ್ಕಿದ್ದ ಹಾಗೆ ಆಗ್ತಾ ಇದೆ? ಈ ತರನಾದಂಥದ್ದೊಂದು ಗುಮಾನಿ, ಆತಂಕ ಅವ್ರಿಗೆ ಕಾಡೋದಕ್ಕೆ ಶುರುವಾಗಿದೆ. ಆ ಟೈಮ್ನಲ್ಲಿ ಕೆಲ ಫೋಟೋ ಕ್ಲಿಕ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅವಾಗ ಈ ತರದ ಮುಖ ಎಲ್ಲ ಬಂದಿದೆ ಆ ಫೋಟೋದಲ್ಲಿ. ನಮ್ಮ ಅನುಭವಕ್ಕೆ ಮೊನ್ನೆ ಬಂದದ್ದು ಸರ್. ಫುಲ್ ಕನ್ಫರ್ಮ್ ಆಗಿದ್ದು ನಿನ್ನೆಲ್ಲ ಮೊನ್ನೆ ಕನ್ಫರ್ಮ್ ಆಗಿದ್ದು. ಮತ್ತು 3 ತಿಂಗಳು ಅವ್ರಿಗೆ ತುಂಬ ಇದು ಡಿಸ್ಟರ್ಬ್ ಮಾಡ್ತಾಯಿತ್ತು. ಮತ್ತು ಏನೇನಂದರೆ ತುಂಬ ಮಲಗಲಿ ಬಿಡೋದಿಲ್ಲ, ತುಂಬ ಕಡೆ ಉಪದ್ರ ಕೊಡೋದು, ಅದೇ ಮಲಗುವಾಗ ಎಬ್ಬಿಸೋದು, ನಾನಾ ರೀತಿ ಉಪದ್ರ, ಪಿಸುದನ್ನೆಲ್ಲಿ ಮಾತಾಡೋದು, ಹಾಗೆ ಪಾತ್ರೆ ಎಲ್ಲ ಇದು ಮಾಡೋದು. ಇಲ್ಲ, ನಾನು ನಿನ್ನೆ ಇದು ಲೋಟೆಲ್ಲ ಚಿಕ್ಕ ಸೌಂಡ್ ಎಲ್ಲ ಕೇಳ್ತದೆ ನನಗೆ. ಮತ್ತು ಗ್ಲಾಸ್ ಎಲ್ಲ ಎಸೆಯೋದು, ಮತ್ತು ಇದು ಪಿಂಗಣಿ ಎಸೆಯೋದು ಎಲ್ಲ ಕೇಳ್ತದೆ ನನಗೆ. ಬೆಂಕಿ ಇದಕ್ಕೆ ಬಟ್ಟೆಗೆ ಇದು ಮಾಡೋದು ಎಲ್ಲ ಕೇಳ್ತದೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಬಟ್ಟೆ ಇಲ್ಲಿಂದ ಟವಲ್ ತಗೊಂಡೋಯ್ತು ಇಲ್ಲಿಂದ, ಅದೆಲ್ಲ ನೋಡಿದ್ವಿ ನಾವು. ಇಲ್ಲ, ನಾವು ಬಂದು ಒಂದು 10-30 ವರ್ಷ ಆಯಿತು ಈ ಮನೆಗೆ ಬಂದು. ಇವ್ರು ಬಂದು 10-20 ವರ್ಷ ಆಯ್ತೇನಾ. ನಾವು ಇಷ್ಟು ಗಂಟೆ ನೋಡಲಿಲ್ಲ, ನಾವು ಈ ಥರ ನೋಡಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಲಿಲ್ಲ ನಾವು. ನಮಗೆಲ್ಲ ನೋಡಿ ಎಲ್ಲ ಅಭ್ಯಾಸ ಇಲ್ಲ ಇದೆಲ್ಲ. ರಾತ್ರಿ ಎಲ್ಲ ಕೂತ್ಗಳಿಗೆ ಹೆದರಿಕೆ ಆಗ್ತದೆ ನಮಗೆ. ನಾವಿಬ್ಬರೇ ಇರೋದು, ಹೆದರಿಕೆ ಆಗ್ತದೆ. ಈ ಥರ ಆಗ್ತದಲ್ಲ ಅಂತ ಆಗ್ತದೆ ಹೇಳ್ತಾರಲ್ಲ, ಹೆದರಿಕೆ ಆಗ್ತದೆ ನಮಗೆ. ಇದು ಲೋಟೆಲ್ಲ ಚಿಕ್ಕ ಸೌಂಡ್ ಎಲ್ಲ ಕೇಳ್ತದೆ ನನಗೆ. ಮತ್ತು ಗ್ಲಾಸ್ ಎಲ್ಲ ಎಸೆಯೋದು, ಮತ್ತು ಇದು ಪಿಂಗಣಿ ಎಸೆಯೋದು ಎಲ್ಲ ಕೇಳ್ತದೆ ನನಗೆ. ಬಹಳ ಒಂದ್ ರೀತಿ ವಿಚಿತ್ರ ಅಂತ ಅನ್ನೋ ರೀತಿಯಾಗಿ ಕಾಣಿಸುತ್ತೆ ಪ್ರತಿಮಾ. ಅಂತ ಅಂದ್ರೆ ಈ ಬಹಳ ಮಾನಸಿಕವಾಗಿ ಯಾರಾದ್ರೂ ನೊಂದಂತವ್ರು ಇದೇ ತರನಾದಂತ ಆಲೋಚನೆ ಯೋಚನೆಗಳಲ್ಲಿದ್ರೆ
ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಅಂತ ಅನುಭವ ಆಗಾಗ ಆಗುತ್ತೆ. ಬಟ್ ಇಲ್ಲಿರುವಂತವ್ರು ಮಾತನಾಡಿದಂಥವ್ರು ಆ ರೀತಿಯಾಗಿ ಕೂಡ ಕಾಣಲ್ಲಪ್ಪ. ನಿಜ ನಿಜ. ಅಂದ್ರೆ ಅವರಿಗೆ ಒಂದೆರಡು ಘಟನೆ ಇಲ್ಲ, ಸಾಕಷ್ಟು ಘಟನೆಗಳು ಆ ರೀತಿ ಭಯ ಹುಟ್ಟಿಸೋ ಹಾಗೆ ಮಾಡಿದೆ. ಬಹುಶಃ ಇದ್ರ ಬಗ್ಗೆ ಒಂದು ತನಿಖೆ ಆಗ್ಬೇಕು ಅಂತ ಅನ್ಸುತ್ತೆ. ವಿಲಕ್ಷಣ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು, ಅಂದ್ರೆ ಒಂದು ಅಗೋಚರ ಶಕ್ತಿ ಆ ಕುಟುಂಬಕ್ಕೆ ಕಾಡ್ತಾ ಇದೆ ಅನ್ನೋದು ಆ ಕುಟುಂಬದ ಒಂದು ಹೇಳಿಕೆ. ಗಮನಿಸ್ತಾ ಇದೀವಿ ಒಂದು ಮೊಬೈಲ್ ನಲ್ಲಿ ಸರಿಯಾದಂತಹ ಒಂದು ಚಿತ್ರ. ಆ ಚಿತ್ರ ಏನಿದೆ ಅದು ಅವರನ್ನ ಈಗ ಬೆಚ್ಚಿ ಬೀಳಿಸಿದೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಸಾಕಷ್ಟು ವಿಷಯಗಳಾಗಿದೆ. ಅಲ್ಲಿ ಬಟ್ಟೆಗೆ ಬೆಂಕಿ ಬೀಳೋದು, ಅಲ್ಲಿರೋ ಮನೇಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗೋದು, ಇದೆಲ್ಲ ಪ್ರೇತಾತ್ಮ ನಮ್ಮನ್ನು ಬಾಧಿಸ್ತಾ ಇದೆ ಅಂತ ಆ ಕುಟುಂಬ ಕಂಗಾಲಾಗಿದೆಯಂತೆ. ಜೊತೆಗೆ ಆ ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾದಂತಹ ವಿಚಿತ್ರ ಮುಖ ಪುಷ್ಟಿ ಕೊಡ್ತೀವಿ. ಇನ್ನೊಂದು ಹೇಳ್ತಾ ಇದ್ರಲ್ಲ ಪ್ರತಿಮಾ ಅವರೇ, ಅಂದ್ರೆ ನಾವ್ ಈಗ ಬರ್ತಾ ಇದ್ವಿ ಟವಲ್ ತಗೊಂಡೋಯ್ತು, ನಾವು ನೋಡ್ತಾನೆ ಟವಲ್ ತಗೊಂಡೋಯ್ತು ಅಂದ್ರೆ ಇಷ್ಟು ಸುಲಭವಾಗಿ ಅವ್ರ ಕಣ್ಣಿಗಾಗರೆ ಈ ತರದೆಲ್ಲ ವಿಲಕ್ಷಣವಾದಂತಹ ರೀತಿಯಾದಂತಹ ಚಟುವಟಿಕೆಗಳು ಆಕೆಗೆ ಕಾಣ್ತಾ ಇದೆಯಾ ಆ ಕುಟುಂಬಕ್ಕೆ ಅನ್ನುವಂಥದ್ದು. ನಾವ್ ಆಗ್ತಾನೆ ಹೇಳ್ದಾಗ ಏನು ನೋಡಿದಂತ ಸಂದರ್ಭದಲ್ಲಿ ಬಹಳ ಈ ಕೆಲವು ಮಾನಸಿಕವಾಗಿ ಕೆಲವರು ಕುಗ್ಗು ಹೋದವ್ರು ಇರ್ತಾರೆ, ಅದೇ ಯೋಚನೆ ಇದ್ದಂಥವ್ರಿಗೆ ಅಂತವೇ ರೀತಿಯಾದಂತದ್ದು ಒಂದು ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ. ಇವ್ರು ಆ ರೀತಿಯಾಗಿನೂ ಇಲ್ಲ ನೋಡುವಂತ ಸಂದರ್ಭದಲ್ಲಿ ಸುಮಾರು ಸಂದರ್ಭಗಳಲ್ಲಿ ನಾವು ಗಮನಿಸಿರೋದು ಇಲ್ಯೂಷನ್ಗಳಾಗುವಂತ. ಹೌದೌದೌದು. ಹಾಗಾಗಿ ಅದು ಊಹಿಸ್ಕೊಳ್ಳುವಂಥದ್ದು. ಆದ್ರೆ ಈ ಕುಟುಂಬದಲ್ಲಿ ಒಬ್ಬರಿಬ್ಬರಿಗಲ್ಲ, ಇಡೀ ಕುಟುಂಬಕ್ಕೆ ಆ ರೀತಿಯಲ್ಲಿ ಅನುಭವಕ್ಕೆ ಬರ್ತಾ ಇದೆ ಅನ್ನೋದು ಆ ಉಮೇಶ್ ಶೆಟ್ಟಿ ಕುಟುಂಬದವರು ಹೇಳ್ತಾ ಇದ್ದಾರೆ. ವಿಚಿತ್ರ ಅನುಭವ ಆಗ್ತಾ ಇದೆ, ನಮ್ಮ ಕಣ್ಣೆದುರಿಗೆ ಆಗ್ತಾ ಇದೆ, ಇಷ್ಟರವರೆಗೆ ನಾವು ನೋಡಿರ್ಲಿಲ್ಲ ಆದ್ರೆ ಈಗ ನಮ್ಮನ್ನು ಬಾಧಿಸ್ತಾ ಇದೆ ಅಂತ. ಏನಿದು ಘಟನೆ ಹಾಗಿದ್ರೆ? ಬಟ್ ಇಡೀ ಕುಟುಂಬ ಅಂತೂ ಕುಗ್ಗೋಗಿದೆ, ಕಂಗಾಲಾಗಿದೆ, ಭಯಭೀತಗೊಂಡಿದೆ.